ಮನೇಲಿರೋ ಬೆಕ್ಗಳು ಅವ್ರು ಶಿಫ್ಟ್ ವೈಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅನ್ಕೋತೀನಿ. ನೋಡಿ ಇವ್ರು ಫಸ್ಟ್ ಬಂದರು. ನೆಕ್ಸ್ಟು ಇಲ್ಲೊಬ್ಬರು ಮಹಾರಾಣಿ ಪ್ರೆಗ್ನೆಂಟ್ ಅವರು ಕೂತಿದ್ದಾರೆ ನೋಡಿ, ಹೆಂಗೆ ಕೂತಿದ್ದಾರೆ. ಇಲ್ಲೊಬ್ಬರು ಥರ್ಡ್ ಬಂದರು, ಇವ್ರು ನೋಡಿ ಇವ್ರು ಫೋರ್ತ್ ಬಂದರು. ಇಲ್ಲಿ ನೋಡಿ ಲೈಟ್ ಹಾಕಿದ್ರೆ ಮಾತ್ರ ಬ್ರೈಟಾಗಿ ಕಾಣಿಸೋರು ಇವರು, ಲೈಟ್ ಹಾಕಿದ್ರೆ ಬ್ರೈಟಾಗಿ ಕಾಣಿಸ್ತಾರೆ ನೋಡಿ. ಹೋಗ್ತಾ ಇದ್ದಾರೆ ಅವ್ರು ಹಾಲಿಗೆ ಮಾತ್ರ ಬರೋದು. ಡಾಕ್ಟರ್ ಪೇಷಂಟ್ ಅವರು 1 ಅವರ್ಗೆ ಒಂದ್ಸಲ ತಿನ್ನಬೇಕು. ಇಲ್ಲಿ ನೋಡಿ ಇವರು ಫಸ್ಟ್ ಬಂದಿರೋ ಪೇಷಂಟ್, ಇವರು ಕುಂಡ್ಕೊಂಡು ನಡೀತಾರೆ ಪಾಪ. ನೋಡಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ನಮ್ಮ ಮನೆಯ ಬೆಕ್ಕುಗಳು ಎಲ್ಲರೂ ಒಟ್ಟಿಗೆ ಅಂತೂ ಬರಲ್ಲ, ಒನ್ ಬೈ ಒನ್ ಬರ್ತಾರೆ. ಏನು ನೋಡಿ ಇವನು ಒಬ್ಬನೇ ಬಾಯ್ ಇಲ್ಲಿ, ಇನ್ನೆಲ್ಲರೂ ಗಲ್ಸು ಇಲ್ಲಿರೋರಲ್ಲ. ಇವನೊಬ್ಬನೇ ಬಾಯ್ ನೋಡ್ತಾ ಇದ್ದಲ್ಲ ನೋಡಿ ಪಾಪ. 3 ಮಕ್ಕಳು ಹೊಟ್ಟೆಲಿ ಇಟ್ಕೊಂಡು ಬೆಳಗ್ಗೆಯಿಂದ ನಮಗೆ ಏನು ಹಿಂಸೆ ಕೊಟ್ಟಿದ್ದು ಗೊತ್ತಾ, ಅಂದ್ಕೊಂಡು ಪಾಪ. ಇವನು ಯಾವಾಗ ಬಗ್ಗೆ ನೋಡಿದೆ ಕೆಲಸ ನೋಡಿ. ಇಲ್ಲಿ ನಾನಿರೋದಕ್ಕಿಂತ ಜಾಸ್ತಿ ನಮ್ಮ ಬೆಕ್ಕಳೇ ಇರ್ತಾರೆ. ಎಲ್ಲ ಯಾವ ಕಡೆ ಕೂತಿದ್ದಾರೆ. ಇಲ್ಲಿ ಕುಂಟ ಇದ್ದಾನೆ, ಕಾಣಿಸ್ತಾ ಇಲ್ಲ ನಿಮಗೆ ಅನ್ಕೋತೀನಿ. ಮತ್ತು ಇಲ್ಲಿ ಡಾಕ್ಟರ್ ಪೇಷಂಟ್ ಅವರು ಏನಕ್ಕೆ ಡಾಕ್ಟರ್ ಪೇಷಂಟ್ ಅಂತ ಕರಿತೀವಿ ಅಂದರೆ ಫುಲ್ ಸಣ್ಣಗಿದ್ದಾರೆ. ಆದರೆ 1 ಅವರ್ಗೆ ಒಂದ್ಸತಿ ತಿಂತಾನೆ ಇರ್ತಾರೆ. ಬರೀ ನಮ್ಮ ಮನೇಲೇ ಅಂದ್ಕೊಂಡಿದ್ದೀರಾ, ಇಲ್ಲಿದಲ್ಲ ಇವನ್ನೇ ಕಾಣಿಸ್ತಿದಲ್ಲ, ಅಲ್ಲೂ ತಿಂತಾರೆ, ನಮ್ಮ ಮನೇಲೂ ತಿಂತಾರೆ, ಮೇಲೂ ತಿಂತಾರೆ, ಎಲ್ಲ ಕಡೆ ತಿಂತಾರೆ. ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಅನಿಸುತ್ತೆ 1 ಅವರ್ಗೆ ಒಂದ್ಸಲ ತಿನ್ನಬೇಕು ಅಂತ. ಇವರು ನಮ್ಮ ಕರಿಮ ಅವರು ನೋಡಿ ಹೋಗ್ತಾ ಇದ್ದಾರೆ. ಊಟ ಮಾಡಿ 1 ರೌಂಡ್ ಈಚೆ ಬಂದಿದ್ದಾರೆ, ಅರ್ಗಿಸ್ಕೋಬೇಕಲ್ವ. ಇವರು ಪ್ರೆಗ್ನೆಂಟು, 2 months ಪ್ರೆಗ್ನೆಂಟ್ ನೋಡಿ. ಫೇಸ್ ನೋಡಿ ಟೊಮೆಟೊ ಥರ ಇದೆ. 2 ದಿವಸ 3 ದಿವಸ ಈಚೆಗೆ ಬರ್ತಾರೆ. ಹೊಟ್ಟೆಲಿರೋರೆಲ್ಲ 3 ಜನ ಇರ್ಬೋದು ಒಳಗಡೆ, ಒಟ್ಟು 4 ಜನ ಇದ್ದಾರೆ. ಈ ಮುಖನೂ ಸೇರಿಸ್ಕೊಂಡು ಬನ್ನಿ ಡಾಕ್ಟರ್ ಪೇಷಂಟ್ ಏನು ಕಿತಾಪತಿ ಮಾಡ್ತಾಯಿದ್ದಾರೆ ನೋಡೋಣ. ನೋಡಿ ಹಿಂಗೆ ರೂಮ್ಗೆಲ್ಲ ನುಗ್ಗೋದು, ಇಲ್ಲೆಲ್ಲ ನುಗ್ಗೋದು ಮಾಡೋದು ನೋಡಿ. ಇಲ್ಲಿ ಇವರು ಬಿಸಿನೀರು ಕುಡ್ಕೊಂಡು ಜೋಕಾಲಿ ಮೇಲೆ ಕೂತಿದ್ದಾರೆ. ನಮ್ಮ ನೈಟ್ ಡ್ರಿಂಕ್ಸ್ ಬಿಸಿನೀರು, ಸ್ವಲ್ಪ ಲೆಮನ್. ಚಿಕನ್ ತಿಂದಲ್ಲ, ಸ್ವಲ್ಪ ಜೀರ್ಣ ಆಗಲಿ ಅಂತ ಲೆಮನ್ ಹಾಕ್ಬಿಡಿ. ಮಾರ್ನಿಂಗ್ 1 ಗ್ಲಾಸ್, ನೈಟ್ 1 ಗ್ಲಾಸ್. ಹಂಗೆ ನಾನು ಕುಡ್ತೀನಿ. ಸೆಕೆ ಒಳಗೆ ಇರೋಕ್ಕಾಗಲ್ಲ, ಸೊ ಇಲ್ಲಿ ಮರ ತಂಪಾಗಿ ಗಾಳಿ ಬರುತ್ತೆ ಅಂತ ಅವ್ರು ಕೂತಿದ್ದೀವಿ ನೋಡಿ. ಸೆಕೆನೆ ಇಲ್ಲಿ ಯಾವುದೋ ಹೂವು ತಂದಿದ್ರೆ ಈ ಮರದೇ ಅನ್ನೋ ಥರ ಸಿಕ್ಸ್ಬಿಟ್ಟಿದ್ದಾರೆ ಅಮ್ಮ. ಏನೇನು ಡಿಸೈನ್ ಮಾಡ್ತಾರೆ ನೋಡಿ. ಅದು ಪೇಪರ್ ಹೂವು ಅಮ್ಮ, ತುಂಬ ದಿನ ಆದ್ರೂ ಅದು ಹಾಗೆ ಇರುತ್ತೆ. ಸೊ ಅಲ್ಲಿ ಬಿಸಾಕೋಬೋದು, ಅದ್ರೊಳಗೆ ಇಟ್ಟರೆ ನೋಡಿ ನೋಡಿದ್ರೆ ವಾವ್, ದಾಸವಾಳನೂ ಬಿಡುತ್ತಾ, ಈ ಹೂವನೂ ಬಿಡುತ್ತಾ, ಎಂಥ ಮರ ಇದು ಅಂತ ಅಂದ್ಕೊಂಡ್ಬಿಡ್ಬೇಕು. ಪೇಪರ್ ಹೂವು ಎಲ್ಲ ಮಲಗಿ ಆರಾಮಾಗಿ ನೈಟ್ ಆಯಿತು. ನಾವು ಹೊರಗೆ ಕೂತ್ಕೊಂಡ್ವಿ. ನಮ್ಮ ಬೆಕ್ಕುಗಳು ನನ್ನ ಜೊತೆ ಆರಾಮಾಗಿ ಒಬ್ಬರೊಬ್ರು ಒಂದು ಕಡೆ ಕೂತಿದ್ದಾರೆ. ಅವ್ರಿಗೂ ಸೆಕೆ ಪಾಪ. ಇಲ್ಲಿ ನೋಡಿ, ಆವಾಗಲೇ ನಿಮ್ಗೆ ನೋಡೋಕ್ಕಾಗಿಲ್ಲ, ಈ ಕುಂಟನ ಇಲ್ಲಿದ್ದಾರೆ ನೋಡಿ, ಕಾಣಿಸ್ತಾ ಇದ್ದಾರೆ. ಇಲ್ಲಿ ಇವರೇ ಅಲ್ಲಿದ್ದರು, ಕಾಣಿಸ್ಲಿಲ್ಲ. ಮತ್ತು ಅಲ್ಲಿ ದೂರದಲ್ಲಿ ಒಬ್ರು ಇದ್ದಾರೆ, ಕಾಣಿಸಲ್ಲ ಅನ್ಕೊತೀನಿ. ಇದೆ ನಾವು ಊಟ ಮಾಡಾದ್ಮೇಲೆ ದಿನ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಇಲ್ಲಿ ನೋಡಿ ಇವರೊಬ್ಬರನ್ನ ಬಿಟ್ಬಿಟ್ಟೆ ಇರುವೆಗಳು ಕಾಣಿಸ್ತಾ ಇದ್ದಾರೆ ಅನಿಸುತ್ತೆ ನೋಡಿ. ಇವತ್ತು ಕಡಿಮೆ ಇದ್ದಾರೆ, ಎಲ್ಲನೂ ಮಾಡ್ಕೊಂಬಿಟ್ಟಿದ್ದಾರೆ ಅನಿಸುತ್ತೆ. ಇಲ್ಲಿ ನೋಡಿ, ಅಯ್ಯಪ್ಪ ನೋಡಿ. ಜಾಸ್ತಿ ಅಂದರೂ ನಾವು ಅನ್ಕೋತೀವಿ ಬರೀ ಇಬ್ಬರೇ ಇದ್ದೀವಿ ಅಂತ. ಇಬ್ಬರೇ ಇಲ್ಲ, ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಪ್ರಾಣಿಗಳ ಜಾಯಿಂಟ್ ಫ್ಯಾಮಿಲಿ, ನಾವಿಬ್ಬರೇ ಮನುಷ್ಯಲಿ. ಇಲ್ಲಿ ನೋಡಿ, ಏನೋ ಕಿತಾಪತಿ ಮಾಡಿಬಿಟ್ಟು ಈಚೆಗೆ ಬರ್ತಾ ಇದ್ದಾರೆ ಡಾಕ್ಟರ್ ಪೇಷಂಟ್ ಅವರು. ನೋಡಿ ಎಷ್ಟು ಸಣ್ಣಗಿದ್ದಾರೆ. ಅಮ್ಮ ಅವ್ರನ್ನ ಹೇಳಿದ ತಕ್ಷಣ ನಾನೇ ಅಂತಾರೆ, ಯಾವಾಗಲೂ ತಿಂತಾನೆ ಇರ್ತೀನಿ ಅಂತ.
ನೋಡಿ ಇವತ್ತು ದಿನ ಕೂಡ ನಾವು ಊಟ ಮಾಡಾದ್ಮೇಲೆ ರಾತ್ರಿ ಏನು ಮಾಡ್ತೀವಿ ಅಂತ. ಬಾಯ್ ಬಾಯ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್, ಶುಭರಾತ್ರಿ.